ಇವತ್ತಿನ ಆನೆಗಳಾಗ್ಲಿ ಯಾವುದೇ ಪ್ರಾಣಿ ಆಗ್ಲಿ ಸತ್ತರೆ ಕಾಡಿನಲ್ಲಿ ಸುಡೋದಿಲ್ಲ. ಯಾಕಂದ್ರೆ ಒಂದು ಅವುಗಳ ಭಾವನೆ ಮತ್ತು ಅವುಗಳ ಬಿಹೇವಿಯರ್ ನಡವಳಿಕೆಗೆ ಅವಕಾಶ ಮಾಡಿಕೊಡಕ್ಕಾಗುತ್ತೆ. ಎರಡನೇದು, ಈ ಒಂದು ಆನೆ ಸತ್ತರೆ ಆ ಪ್ರದೇಶದ ಮಣ್ಣಿನ ಫಲವತ್ತತೆ 40ರಷ್ಟು ಹೆಚ್ಚುತ್ತೆ. ಅದರಲ್ಲಿ ಪೊಟ್ಯಾಷಿಯಮ್ಮು, ಉಪ್ಪು, ಸೋಡಿಯಮ್ಮು, ನೈಟ್ರೋಜನ್ ಎಲ್ಲ ಮಣ್ಣಿಗೆ ಹೋಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಗಿಡ ಮರಗಳು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಬಹಳ ಕ್ಲಿಷ್ಟಕರವಾದ ಕೌತುಕವಾದ ಪ್ರಪಂಚ. ಅದು ಅದನ್ನ ಅರ್ಥ ಮಾಡ್ಕೊಂಡು ನಾವು ನಿರ್ವಹಣೆ ಮಾಡ್ಬೇಕೇ ಹೊರತು ನಮ್ಮ ದೃಷ್ಟಿಕೋನದಲ್ಲಿ ಅವುಗಳನ್ನ ನಿರ್ವಹಣೆ ಮಾಡಬಾರ್ದು. ಆನೆಗಳು ಒಂದಕ್ಕೊಂದು ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂದ್ರೆ ಹತ್ರದಲ್ಲಿರುವಾಗ ಅಥವಾ ದೂರದಲ್ಲಿರುವಾಗ? ನಾನು ಅಬ್ಸರ್ವ್ ಮಾಡಿದ್ದೀನಿ, ಹಲವು ಸರಿ ಸುಮ್ಮನೆ ನಿಂತಿರುತ್ತೆ ಅದು ಗಂಭೀರವಾಗಿ, ಬಟ್ ಓನ್ಲಿ ಕಿವಿ ಮಾತ್ರ ಮೂವ್ ಆಗ್ತಿರುತ್ತೆ, ಅಥವಾ ಏನೋ ಗೊತ್ತಾಗ್ತಿರುತ್ತೆ ಇದೇನೋ ಗ್ರಾಸ್ಪ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಿರುತ್ತೆ. ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ? ಅದು ಕರೆಕ್ಟ್ ಮೇಡಮ್. ಅವು ಆನೆಗಳು ಕಮ್ಯುನಿಕೇಟ್ ಮಾಡೋದಕ್ಕೆ ಬೇರೆ ಬೇರೆ ವಿಧಗಳಿವೆ. ಒಂದು ವಿಜುವಲ್ ಕಮ್ಯುನಿಕೇಶನ್, ಒಂದು ಆನೆ ಇನ್ನೊಂದು ಆನೆನ ನೋಡಿ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು, ನಾವು ಏನೋ ಕೈ ಎತ್ತೋದು ಅದೆಲ್ಲ ಮಾಡ್ತೀವಲ್ಲ ಆ ತರ. ಇನ್ನೊಂದು ಅವುಗಳ ವಾಸನ, ಇದು ಕೆಮಿಕಲ್ ಕಮ್ಯುನಿಕೇಶನ್. ಅವುಗಳ ಲದ್ದಿಯಲ್ಲಿ, ಅವುಗಳ ಮಲದಲ್ಲಿ, ಅವುಗಳ ಉಚ್ಚೆಯಲ್ಲೆಲ್ಲ ಕಮ್ಯುನಿಕೇಟ್ ಮಾಡಿರ್ಬೋದು. ಫೆರ್ಮಾನ್ಸ್ ಇರ್ತದೆ. ಇವಾಗ ಹೆಣ್ಣಾನೆ ಹೋಗಿದ್ರೆ ಗಂಡಾನೆ ಬಂದು ಅದ್ರದ್ದು ವಾಸನೆ ನೋಡಿ ಇನ್ನೊಂದು ಹೆಣ್ಣಾನೆ ಬೆದೆಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಂಡು ಅವುಗಳ ಹಿಂದೆ ಹೋಗೋದು. ಅಥವಾ ಗಂಡಾನೆಗಳಲ್ಲಿ ಮಸ್ತ್ ಅಂತ ಬರ್ತದೆ, ಅವುಗಳ ಟೆಂಪೊರಲ್ ಗ್ಲ್ಯಾಂಡ್ಸ್ ಇಂದ ಕಿವಿ ಹತ್ರ ಕಿವಿ ಮತ್ತೆ ಕಣ್ಣಿನ ಮಧ್ಯೆ ಒಂದು ಗ್ಲ್ಯಾಂಡ್ ಇರುತ್ತೆ, ಅಲ್ಲಿಂದ ಒಂದು ಸ್ರಾವ, ಒಂದು ಲಿಕ್ವಿಡ್ ಸ್ರಾವ ಆಗುತ್ತೆ. ಅದರಿಂದ ಬರುವಂತ ವಾಸನೆಯಿಂದ ಬೇರೆ ಗಂಡಾನೆಗಳಿಗೆ ಈ ಗಂಡಾನೆ ಮಸ್ತಲ್ಲಿದೆ, ಇದರಿಂದ ದೂರ ಇರ್ಬೇಕು ನಾವು ಅಂತ ಸಿಗ್ನಲ್ ಕೊಡುತ್ತೆ. ಕೊನೆಯದು ಬಹಳ ಕೌತುಕವಾಗಿರೋ ಕಮ್ಯುನಿಕೇಶನ್ ಮೆಥಡಾಲಜಿ ಅಂದ್ರೆ ಶಬ್ದ. ಶಬ್ದ ಅಂದ್ರೆ ಆನೆಗಳು ನಮ್ ತರ ಎಲ್ಲ ನಾವು ಮಾತಾಡೋದು, ಈಗ ನಾನು ನೀವು ಮಾತಾಡ್ತಿರೋದು ಸುಮಾರು 20 kHz ಇರುತ್ತೆ, 20 Hz ಇರುತ್ತೆ. ಇದು ಹೈ ಫ್ರೀಕ್ವೆನ್ಸಿ ಸೌಂಡ್ ಅಂತ ನಾವು ಕರಿತೀವಿ. ಆದ್ರೆ 18 Hz ಇಂದ ಕಡಿಮೆ ಇದ್ರೆ ಅದು ಲೋ ಫ್ರೀಕ್ವೆನ್ಸಿ ಶಬ್ದ ಆಗುತ್ತೆ. ಆನೆಗಳು ತುಂಬಾ ಹೆಚ್ಚಾಗಿ ಲೋ ಫ್ರೀಕ್ವೆನ್ಸಿಯಲ್ಲಿ ಅವುಗಳು ಕಮ್ಯುನಿಕೇಟ್ ಮಾಡುತ್ತೆ. ಅದು ನಮಗೆ ಮನುಷ್ಯನ ಕಿವಿಗೆ ಕೇಳಿಸೋದಿಲ್ಲ. ಅದು ಒಂಥರ ನಾವು ಹೊಟ್ಟೆಲಿ ಗುಡು 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 ಅಂತ ಹೊಟ್ಟೆ ಎಸ್ದಾಗ ಶಬ್ದ ಬರುತ್ತಲ್ಲ, ಆ ತರ ಶಬ್ದದಲ್ಲೆಲ್ಲ ಕಮ್ಯುನಿಕೇಟ್ ಮಾಡ್ತಿರುತ್ತೆ. ನಾನು ಎಷ್ಟೊಂದ್ಸಲ ಮನೆ ಹತ್ರ ಬರೋ ಆನೆಗಳಲ್ಲಿ ಅದನ್ನ ಕಮ್ಯುನಿಕೇಟ್ ಮಾಡ್ತಿರೋದನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ನೋಡಿ, ಇದು ರೆಕಾರ್ಡಿಂಗ್ ಮಾಡಿದೀನಿ, ಆದ್ರೆ ಆ ಆನೆ ಕಿರ್ಚೋದು ಎಲ್ಲ ಬರುತ್ತೆ, ರೆಕಾರ್ಡ್ ಆಗಿರುತ್ತೆ. ನೋಡಿ, ಇಲ್ಲಿ ಬೇಕಾದ್ರೆ ನಾನು ಪ್ರಯತ್ನ ಪಡ್ತೀನಿ ಕೇಳ್ಸಕ್ಕೆ. ಆದ್ರೆ ಆ ಲೋ ಫ್ರೀಕ್ವೆನ್ಸಿ ಸೌಂಡ್ ನನಗೆ ಕೇಳಿಸ್ತಾ ಇರುತ್ತೆ, ರೆಕಾರ್ಡ್ ಆಗಿರಲ್ಲ. ನಾವು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರಲ್ಲ ಅದನ್ನ. ಹಾಗಾಗಿ ಆ ತರ ಕಮ್ಯುನಿಕೇಶನ್ ಇದೆಯಲ್ಲ, ಅದೂ ಅಷ್ಟೇ ನಮ್ಗೆ ಅರ್ಥನೇ ಆಗೋದ್ರೆ ಕೇಳಿಸೋದೇ ಇಲ್ಲ ಕೆಲವು ಸಲ. ಅದು ಬಿಟ್ಟು ಈ ಇನ್ಫ್ರಾಸಾನಿಕ್ ಸೌಂಡ್ ಅಲ್ಲಿ ಕಂಪನಗಳು, ನೆಲದಿಂದ ಹೋಗುವಂತ ಕಂಪನ, ಇಲ್ಲ ಅದೇನೋ ಕಂಪನ ಮಾಡಿದಾಗ ಇನ್ನೊಂದು ಆನೆ 5-6 ಕಿಲೋಮೀಟರ್ ದೂರದಲ್ಲಿರೋ ಆನೆ ಅಲ್ಲಿಗೆ ಕೇಳಿಸಿರುತ್ತೆ. ಅದು ನೆಲ, ಈಗ ನೀವ್ ಹೇಳಿದ್ರಲ್ಲ ಅವಾಗಲೇ, ಕೆಲವು ಸಲ ಆನೆಗಳು ಸುಮ್ಮನೆ ನಿಂತಿರುತ್ತೆ, ನೆಲದಲ್ಲೇ ಬಂದಿರೋ ಕಂಪನಗಳನ್ನ ಅದು ಕಾಲುಗಳಿಂದ ಕೇಳಿಸ್ಕೊಳ್ತಾ ಇರುತ್ತೆ, ಕಾಲಿಂದ ಅಥವಾ ಸೊಳ್ಳಿಂದ ಕೇಳಿಸ್ಕೊಳ್ತಾ ಇರುತ್ತೆ. ಕಂಪನಗಳನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ತಾ ಇರುತ್ತೆ. ಅದು ಇವುಗಳ ಕಮ್ಯುನಿಕೇಶನ್ ಇದೆಯಲ್ಲ, ಅದು ಬಹಳ ನಿಗೂಢವಾದ ಕಮ್ಯುನಿಕೇಶನ್. ಕಾಲಲ್ಲಿ ಬರುವಂತ ವೈಬ್ರೇಷನ್ ನೋಡಿ ಅದ್ರ ಕಾಲಿನ ಪಾದ ಏನಿದೆ ಅದರಲ್ಲಿ ತುಂಬಾ ಕೊಬ್ಬಿರುತ್ತೆ, ಕೊಬ್ಬಿನಿಂದ ಮಾಡಿರುವಂತ ಟಿಶ್ಯೂ ಇರುತ್ತೆ, ಮಸಲ್ ಜಾಸ್ತಿ ಇರೋದಿಲ್ಲ, ಅಲ್ಲಿ ಮಾಂಸ ಜಾಸ್ತಿ ಇರೋದಿಲ್ಲ, ಕಾಲಲ್ಲಿ ಕೊಬ್ಬು ಜಾಸ್ತಿ. ಯಾಕಂದ್ರೆ ಅವುಗಳ ತೂಕವನ್ನ ತಡ್ಕೋಬೇಕಲ್ಲ, ಅಷ್ಟು ಭಾರವನ್ನ. ನಮ್ಮ ಪಾದಗಳು ಎಷ್ಟು ಸಿಕ್ಕಿದೆ ನೋಡಿ, ಅದಕ್ಕೆ ಅಗಲವಾದ ಗುಂಡನೆ ಪಾದ ಇರೋದು ಅದೇ ಕಾರಣಕ್ಕೆ. ಮತ್ತೆ ಬಂದು ನೆಲದಿಂದ ಬರುವಂತ ಕಂಪನವನ್ನ ತಕೊಂಡು ಅದು ಮೆದುಳಿಗೆ ಹೋಗಿ ಅದು ಅರ್ಥ ಮಾಡ್ಕೊಳುತ್ತೆ ಏನು ಸಿಗ್ನಲ್ ಕಳಿಸ್ತಾ ಇದೆ ಬೇರೆ ಆನೆ ಅಂತ ಹೇಳಿ. ಅದು ಮರುಭೂಮಿಯಲ್ಲಿ ಆನೆಗಳಿದಾವೆ, ನಮೀಬಿಯಾ, ಬೋಟ್ಸ್ವಾನಾ ದೇಶಗಳಲ್ಲಿ. ನಮೀಬಿಯಾ ಅಂತ ದೇಶಗಳಲ್ಲಿ ಮರುಭೂಮಿಯ ಆನೆಗಳು ಈ ತರ ಕಂಪನಗಳು ಸುಮಾರು 10 ಕಿಲೋಮೀಟರ್ ತನಕ ದೂರ ಕೇಳಿಸ್ಕೊಳ್ಳುತ್ತೆ. ಆದ್ರೆ ನಾವೇನು ಒಂದು ಗುಂಪಾನೆ ಇಲ್ಲಿದೆ ಅನ್ಕೋತೀವಿ, ಇನ್ನೊಂದು ಗುಂಪಾನೆ ಎಲ್ಲೋ ದೂರದಲ್ಲಿದೆ ಅನ್ಕೋತೀವಿ, ಅವೆರಡು ಒಂದೇ ಗುಂಪು ಇರ್ಬೋದು. 2-3 ಕಿಲೋಮೀಟರ್ ದೂರದಲ್ಲಿದ್ರು ಅವು ಸಂವಹನ ಮಾಡ್ತಾ ಇರುತ್ತೆ, ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಈ ಕಮ್ಯುನಿಕೇಶನ್ ಅರ್ಥ ಮಾಡ್ಕೊಳ್ಳೋದು ಮರಿಗಳು ಬಾಲ ಎತ್ಕೊಂಡು ಓಡೋದ್ವಲ್ಲ, ಅವುಗಳ ಗುಂಪಿನ ಆನೆಗಳು ದೊಡ್ಡದು ಯಾವ್ದೋ ಕರ್ದಿರ್ಬೇಕು ಮೋಸ್ಟ್ಲಿ. ಖಂಡಿತ ನೋಡಿದೀನಿ, ತುಂಬಾ ಸಲ ನೋಡಿದೀನಿ. ಒಂದ್ಸಲ ಅಂತೂ ನಾಗರಹೊಳೆಯಲ್ಲಿ, ಇದು ಒಂದು 15 ವರ್ಷದ ಹಿಂದೆ, ಅಲ್ಲೊಂದು ವಾಚ್ ಟವರ್ ಅಂತ ಇರ್ತದೆ ಕಾಡಿನ ಮಧ್ಯೆ, ಅಲ್ಲಿ ಕುತ್ಕೊಂಡ್ರೆ ನೀವು ಆನೆಗಳೆಲ್ಲ, ಪ್ರಾಣಿಗಳು ಓಡಾಡೋದು ನೋಡ್ಲಿಕ್ಕೆ ಕುತ್ಕೊಂಡಿದ್ದೆ. ಒಂದು ಗುಂಪಿನ ಆನೆಗಳು ಬಂದ್ವು, ಉಪ್ಪಿನ ಗುಂಡಿ ಅಂದ್ರೆ ಮಣ್ಣಲ್ಲಿ ಉಪ್ಪು ಸಿಗ್ತದಲ್ಲ, ಉಪ್ಪು ತಿಂದ್ವು. ಉಪ್ಪು ತಿಂದು ಎಲ್ಲ ದೊಡ್ಡ ಆನೆಗಳೆಲ್ಲ ಹೊರಟೋದು ಕಾಡಿಗೆ. ನನ್ನ ಒಂದು ಗೆರೆ ಇರ್ತದೆ, ವ್ಯೂ ಲೈನ್ ಅಂತ ಕರಿತಾರೆ, ನಡ್ಕೊಂಡು ಹೋಗ್ಬಿಟ್ಟು ಕಾಡಿಗೆ ಹೋಗುವಾಗ ಮಧ್ಯದಲ್ಲಿ ಒಂದು ಹೆಣ್ಣಾನೆ ನಿಂತ್ಕೊಂಡು ಏನೋ ಯೋಚನೆ ಮಾಡಿ ವಾಪಸ್ ತಿರುಗಿ ನನ್ನ ಕಡೆ ನಡ್ಕೊಂಡು ಬರಕ್ ಪ್ರಾರಂಭ ಮಾಡ್ತೀವಿ. ನಾನು ಅವತ್ತು ಏನಪ್ಪ ಇದು ನನ್ನ ಕಡೆ ನಡ್ಕೊಂಡ್ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಒಂದು ಪದೇ ಪಕ್ಕ ಹೋಗಿ ನಿಂತ್ಕೊಂಡು ಸೊಂಡ್ಲು ಎತ್ಕೊಂಡು ಏನೋ ಅಲ್ಲಾಡಿಸ್ತಾ ಇದೆ ಸೊಂಡ್ಲು. ನನಗೇನು ಕೇಳಿಸ್ತಾ ಇಲ್ಲ, ಅದು ಕೂಗ್ತಾ ಇಲ್ಲ. ಅದಾಗಿ 3 ನಿಮಿಷಕ್ಕೆ ಸರಿಯಾಗಿ ಆ ಪೊದೆಯಿಂದ 3 ಮರಿಗಳು ಆಚೆ ಬಂದ್ವು.
ಅದ್ರನ್ನ ಮೈ ತಡವಿ ಹೆಣ್ಣಾನೆ ಅವುಗಳು ಮುಂದೆ ಹೋದ್ಮೇಲೆ ಅದು ತಿರುಗಿ ವಾಪಸ್ಸು ಬೇರೆ ಆನೆಗಳು ಹೋಗಿದ್ದ ದಿಕ್ಕಿನಲ್ಲೇ ಕರ್ಕೊಂಡು ಹೋಯ್ತು. ಅಂದ್ರೆ ಈ ಮರಿ ಆನೆಗಳು ಎಲ್ಲೋ ಮಧ್ಯದಲ್ಲಿ ಆ ಕಾಡಿನಲ್ಲೇ ಉಳ್ಕೊಂಡ್ ಬಿಟ್ಟಿದ್ವು. ಈ ಹೆಣ್ಣಾನೆಗೆ ಗೊತ್ತಾಗಿ ಆ 3 ಮರಿಗಳು ಬಂದಿಲ್ಲ ಅಂತ ಹೇಳಿ ವಾಪಸ್ ಬಂದು ಅವುಗಳನ್ನ ಕರೆದು ಆ ಕರೆ ನನಗೆ ಕೇಳಿಸ್ತಾ ಇಲ್ಲ ಕಮ್ಯುನಿಕೇಟ್ ಮಾಡಿ ಅವು ಬಂದ್ಮೇಲೆ ಅವನು ಕರ್ಕೊಂಡು ಹೋಯ್ತು ನೋಡಿ. ಈಗ ನಾವು ಏನಾದ್ರು ಎಲ್ಲೋ ಮಾಲ್ಗೆ ಹೋದ್ರೆ ಅಥವಾ ಆಚೆ ಕಡೆ ಮಾರ್ಕೆಟ್ ಹೋದ್ರೆ ಮಕ್ಳನ್ನ ಬಿಟ್ಟು ಹೋಗೋದಿಲ್ಲಲ್ಲ, ಅದೇ ತರ ನೋಡಿ. ವೆರಿ ಇಂಟ್ರೆಸ್ಟಿಂಗ್. ಹುಲಿಗಳೇ ಕಮ್ಯುನಿಕೇಟ್ ಮಾಡ್ತವೆ? ಹುಲಿಗಳು ಸಹ ಅಷ್ಟೇ ಕೆಮಿಕಲ್ ಕಮ್ಯುನಿಕೇಶನ್ ಇದೆ. ಅಂದ್ರೆ ಮರಗಳ ಮೇಲೆ ಉಚ್ಚವಿರ್ತದೆ ಅಥವಾ ಅವುಗಳ ಪಾದದಲ್ಲಿ ಸೆಂಟ್ ಗ್ಲ್ಯಾಂಡ್ಸ್ ಇರ್ತದೆ, ವಾಸನೆ ಇರುವಂತಹ ಪಾದ ಇರ್ತದೆ. ಅದನ್ನ ಮರದ ಮೇಲೆ ಉಜ್ಜೋದು ಅಥವಾ ನೆಲದ ಮೇಲೆ ಹಿಕ್ಕೆ ಹಾಕೋದು. ಈಗ ನಮ್ ಫೇಸ್ಬುಕ್ ನಲ್ಲಿ ಏನೋ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕೇಳ್ತಾರಲ್ಲ, ಅದೇ ತರ ಅದು ಹಿಕ್ಕೆ ಹಾಕೋಗಿದ್ರೆ ಇನ್ನೊಂದು ಹೆಣ್ಣುಲಿನೋ ಗಂಡುಲಿನೋ ಬಂದು ಅದನ್ನ ವಾಸನೆ ನೋಡುತ್ತೆ. ಅದಕ್ಕೆ ಇಷ್ಟ ಆದ್ರೆ ಅದನ್ನು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ದೂರ ಹೋಗ್ಬೇಕು ಅಂತ ಗಂಡು ಹುಲಿ, ದೊಡ್ಡ ಗಂಡು ಹುಲಿ ಇದ್ರೆ, ಚಿಕ್ಕ ಗಂಡು ಹುಲಿ ಇದ್ರೆ ದೂರ ಹೋಗ್ಬಿಡೋಣಪ್ಪ ಅಂತ ದೂರ ಹೋಗುತ್ತೆ. ಹಾಗಾಗಿ ನಾವು ಅನ್ಕೊಂಡ್ರೆ ಅವುಗಳಲ್ಲಿ ಏನು ಇಮೇಲ್ ಇಲ್ಲ, ಮೊಬೈಲ್ ಇಲ್ಲ, ವಾಟ್ಸ್ಆಪ್ ಇಲ್ಲ, ಇಂಟರ್ನೆಟ್ ಇಲ್ಲ, ಲಿಂಕ್ಡ್ಇನ್ ಇಲ್ಲ, ಏನೂ ಇಲ್ಲ, ಆದ್ರೂ ಕಮ್ಯುನಿಕೇಟ್ ಮಾಡ್ತಾವೆ. ಕೆಲವು ಕಡೆ ಅಂತೂ ಬೆಂಗಳೂರು ಮಹಾನಗರದಂತಹ ಪ್ರದೇಶದಲ್ಲಿ 2-3 ಹುಲಿಗಳಿರ್ಬೋದು, ಆದ್ರೂ ಕಮ್ಯುನಿಕೇಶನ್ ಮಾಡ್ತವೆ ಅಂದ್ರೆ, ಸಂವಹನ ಮಾಡ್ತವೆ ಅಂದ್ರೆ ಅವುಗಳ ಸಂವಹನ ಶಕ್ತಿ ಎಷ್ಟು ಚೆನ್ನಾಗಿರ್ಬೇಕು ನೋಡಿ. ನಮ್ಗಿಂತ ಬಹಳ ಅಡ್ವಾನ್ಸ್ಡ್ ಇದೆ. ಅಂದ್ರೆ ಬೆಂಗಳೂರು ಸಿಟಿನಲ್ಲಿರೋ ಈ ವನ್ಯಜೀವಿ ಮೃಗಾಲಯದಲ್ಲಿರೋ ಆ ಹುಲಿಗಳು ಅದೇ ತರ ಖಂಡಿತ ಕಮ್ಯುನಿಕೇಟ್, ದೂರದಲ್ಲಿರೋ ಯಾವ್ದೋ ಹುಲಿಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅಥವಾ ಕಾಡಿನಲ್ಲಿರುವಂತ ಹುಲಿಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು. ಅಂದ್ರೆ ಕೆಲವುಗಳ ಇವಾಗ ರಷ್ಯಾ, ಸೈಬೀರಿಯಾ ಅಂತ, ರಷ್ಯಾದಲ್ಲಿ ಒಂದು ಭಾಗ ಇದೆ ಸೈಬೀರಿಯಾ ಅಂತ, ಅಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಇದೆ. ಒಂದು ಹುಲಿಗೆ 500 ಚದರ ಕಿಲೋಮೀಟರ್ ಅಷ್ಟು. ಅಂದ್ರೆ ನಮ್ಮ ಬೆಂಗಳೂರು BBMP, ಮುಂಚೆ BBMP ಏನು ವ್ಯಾಪ್ತಿ ಇತ್ತು ಅಷ್ಟು ಪ್ರದೇಶದಲ್ಲಿ 1-2 ಹುಲಿಗಳಿದ್ವು. ಆದ್ರೆ ಆ 1-2 ಹುಲಿಗಳನ್ನು ಮಾತಾಡ್ತಾ ಇದ್ವು. ಅದನ್ನ ಹೇಗ್ ಮಾತಾಡ್ತಾ ಇದ್ವು ಅನ್ನೋದು ಇದೆ. ಕೆಮಿಕಲ್ ಕಮ್ಯುನಿಕೇಶನ್ ಮೂಲಕ, ಅಥವಾ ಕೂಗುತ್ತೆ, ಏನೋ ಜೋರಾಗಿ ಗರ್ಜಿಸುತ್ತಲ್ಲ, ಅದು ಬಹಳ ದೂರದವರೆಗೆ ತಗೊಂಡು, ಅದು ಸೌಂಡ್ ಫ್ರೀಕ್ವೆನ್ಸಿ ಬೇರೆ ಬೇರೆ ಇರುತ್ತೆ. ಹೌದು, ಖಂಡಿತ. ಆದ್ರೆ ಕೆಮಿಕಲ್ ಕಮ್ಯುನಿಕೇಶನ್ ಬಹಳ ಮುಖ್ಯ. ಯಾಕಂದ್ರೆ ಬಹಳ ದಿವಸ ಉಳಿದಿರುತ್ತೆ. ಅದ್ರಿಗೆ ಹಾಕೋ ಇಕ್ಕೆ ಇರ್ಬೋದು, ಉಚ್ಚೆ ಇರ್ಬೋದು, ಬಹಳ ದಿವಸದ ತನಕ ಅಲ್ಲೇ ಇರುತ್ತೆ. ಅಥವಾ ಒಂದು ಮರದ ಮೇಲೆ ಉಚ್ಚೆ ಹೋಗಿದ್ರೆ ಮರಿಗಳ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ತಾಯಿ ಕಮ್ಯುನಿಕೇಟ್ ಮಾಡುತ್ತೆ, ಕೂಗುತ್ತೆ. ಅದರಿಂದ ಮರಿಗಳಿಗೆ ಮತ್ತೆ ತಾಯಿಯ ವಾಸನೆ ಗೊತ್ತಾಗುತ್ತೆ. ಈ ಮನುಷ್ಯರು ಬಂದಾಗ ಅವಕ್ಕೆ ಸ್ಮೆಲ್ ಇಂದಾನೆ ಗೊತ್ತಾಗದ? ಶಬ್ದದಿಂದನೂ ಗೊತ್ತಾಗುತ್ತೆ, ವಾಸನೆಯಿಂದನೂ ಗೊತ್ತಾಗುತ್ತೆ. ಎಷ್ಟು ದೂರದಿಂದ ಗೊತ್ತಾಗತ್ತೆ? ಈಗ ಎಷ್ಟು ಕಿಲೋಮೀಟರ್ ಇಂದ ಇಲ್ಲಿ ಮನುಷ್ಯರಿದ್ದಾರೆ ಅಂತ ಗೊತ್ತಾಗುತ್ತೆ? ಅಂದ್ರೆ ಅದೆಲ್ಲ ಹಲವಾರು ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ದಟ್ಟವಾಗಿರೋ ಕಾಡಿದ್ಯಾ ಅಥವಾ ಹುಲ್ಲುಗಾವಲಿದೆಯಾ? ಹುಲ್ಲುಗಾವಲಿದ್ರೆ ದೂರದಿಂದನೂ ಅವಳಿಗೆ ಶಬ್ದ ಚೆನ್ನಾಗಿ ಕೇಳುತ್ತೆ. ಅದೆಲ್ಲ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ರೆ ಬಹಳ ದೂರ ನಮ್ಗಿಂತ ಚೆನ್ನಾಗಿ ಕಾಣುತ್ತೆ. ನಾನು ನಮ್ಮ ಮನೆ ಹತ್ರ ತುಂಬಾ ಸಲ ನೋಡ್ತೀನಿ ಆನೆಗಳು ಹೇಗೆ ಬೇರೆ ಬೇರೆ ಶಬ್ದಗಳಿಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಮೋಟರ್ ಬೈಕ್ ಕಂಡ್ರೆ ಆನೆಗಳಿಗೆ ಅದೇನೋ ನಮ್ಮ ಪ್ರದೇಶದಲ್ಲಿ ಬಹಳ ಹೆದರಿಕೆ. ನಮ್ಮ ಮನೆ ಪಕ್ಕ ಒಂದು ರಸ್ತೆನೂ ಇದೆ, ಆ ರಸ್ತೆಗೆ ಜನ ಓಡಾಡ್ತಾ ಇರ್ತಾರೆ. ರಸ್ತೆಯಲ್ಲಿ ಮೋಟರ್ ಬೈಕ್ ಅಲ್ಲಿ, ಕಾರಲ್ಲೆಲ್ಲ. ಮೋಟರ್ ಬೈಕ್ ಈ ಆನೆ ಕೆಲವು ಸಲ ನೀರಿಗೆ ಬಂದಿದ್ದು ಓಡೋಗ್ಬಿಡ್ತವೆ. ನಾನು ಯಾಕಪ್ಪ ಓಡೋಯ್ತು ಅನ್ಕೊಂಡ್ರೆ ಅದಾದ್ಮೇಲೆ 40 ಸೆಕೆಂಡ್ 50 ಸೆಕೆಂಡ್ ಆದ್ಮೇಲೆ ಅದೊಂದು ಮೋಟರ್ ಬೈಕ್ ಬರುತ್ತೆ. ಅಂದ್ರೆ 50 ನನಗೆ ಕೇಳ್ಸೋಕಿನ 50 ಸೆಕೆಂಡ್ ಮುಂಚೆ ಮೋಟರ್ ಬೈಕ್ ಶಬ್ದ ಅದಕ್ಕೆ ಕೇಳಿಸಿರುತ್ತೆ. ಮತ್ತೆ ಕೆಲವು ಸಲ ಮೇಲ್ಗಡೆ ಇದು ಏರೋಪ್ಲೇನ್ ಹೋಗ್ತಾ ಇರುತ್ತೆ. ಏರೋಪ್ಲೇನ್ ಹೋದಾಗ ಈ ತಲೆ ಕೆಡಿಸ್ಕೊಳ್ಳೋದು, ನೀರ್ ಕುಡಿತಾನೆ ಇರುತ್ತೆ. ಒಂದ್ಸಲ ಜೆಟ್ ಹೋಯ್ತು, ತುಂಬಾ ಮೇಲ್ಗಡೆ ತುಂಬಾ ಶಬ್ದ ಬರುತ್ತಲ್ಲ, ಜೆಟ್ ಹೋದ್ರೆ ಗಾಬರಿಯಾಗಿ ಓಡೋಯ್ತು. ಆಮೇಲೆ ನಾನು ಅಬ್ಸರ್ವ್ ಮಾಡಿದಾಗ ಆ ಪ್ರದೇಶದಲ್ಲಿ ಟ್ರಾಕ್ಟರ್ ಕಂಡ್ರೆ ತುಂಬಾ ಹೆದರಿಕೆ ಆಗುತ್ತೆ. ಟ್ರಾಕ್ಟರ್ ಶಬ್ದ ನನಗೆ ಕೇಳಿಸೇ ಇರೋದಿಲ್ಲ, ಅವುಗಳು ಓಡೋಗಿರುತ್ತೆ. ಅದಾದ 1 ನಿಮಿಷ ಆದ್ಮೇಲೆ ನಂಗೆ ಟ್ರಾಕ್ಟರ್ ಶಬ್ದ ಕೇಳುತ್ತೆ. ಅಂದ್ರೆ ಅವುಗಳ ಇದು ಗ್ರಹಣ ಶಕ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಕೇಳಿಸಲು 1 ನಿಮಿಷ ಮುಂಚೆನೆ ಅದಕ್ಕೆ ಆ ಶಬ್ದ ಕೇಳಿಸಿರುತ್ತೆ. ಅಷ್ಟು ಚೆನ್ನಾಗಿ ಅವುಗಳನ್ನ ಕಾಪಾಡೋದಕ್ಕೆ ಪ್ರಕೃತಿ ಎಷ್ಟು ಚೆನ್ನಾಗಿ ಹೌದು, ಅದು ಡಿಸೈನ್ ಮಾಡಿದೆ ನೋಡಿ. ಅದಕ್ಕೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಚಾಟ್ GPT ಏನಿಲ್ಲ, ಏನು ಇಲ್ಲದೆ ಪ್ರಕೃತಿ ಅದನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದೆ. ಅವುಗಳಿಗೆ ನಾವು ರಕ್ಷಣೆ ಕೊಡ್ಬೇಕಷ್ಟೇ. ನಾವು ನಮ್ಮ ದೃಷ್ಟಿಕೋನದಲ್ಲಿ ಏನೇನೋ ಮಾಡಕ್ ಪ್ರಯತ್ನ ಪಡ್ತೀವಿ. ಕೆರೆಯಲ್ಲಿ ನೀರ್ ಹಾಕಿ ಅವುಗಳಿಗೆ ಬೇಕಾದಂತಹ ಹಣ್ಣಿನ ಮರ ಹಾಕಿ ಅಂತೆಲ್ಲ ಹೇಳ್ತೀವಿ ನೋಡಿ. ಅದು ಸಾಮಾನ್ಯ ಜನಪ್ರಿಯ ಯೋಚನೆ ಇದೆಲ್ಲ. ಕೆಲವು ಆನೆಗಳು ಒಂದು ವರ್ಷದಲ್ಲಿ 90-100 ಪ್ರಭೇದದ ಸಸ್ಯಗಳನ್ನ ತಿಂತದೆ. ಅದನ್ನೆಲ್ಲ ನಾವು ಬೆಳೆಸಕ್ಕಾಗತ್ತಾ? ಅದು ಏನ್ ತಿನ್ನುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಗಂಡಾನೆ ಬೇರೆ ಆಹಾರ ತಿಂತಾ ಇರುತ್ತೆ, ಅದು ಮಸ್ತಲ್ಲಿದ್ದಾಗ ಬೇರೆ ಆಹಾರ ತಿಂತಾ ಇರುತ್ತೆ, ತಾಯಿ ಬೇರೆ ಆಹಾರ ತಿಂತಾ ಇರುತ್ತೆ. ಬೆಳೆಯೋ ಮರಿಗಳಿಗೆ ನೈಟ್ರೋಜನ್ ಜಾಸ್ತಿ ಬೇಕು, ಅವುಗಳು ತಿನ್ನೋ ಆಹಾರನೇ ಬೇರೆ. ತಾಯಿ ಮರಿಗಳಿದ್ರೆ ಅದು ಹಾಲು ಉಣಿಸ್ಬೇಕಲ್ಲ, ಅದಕ್ಕೆ ಬೇಕಾದಂತ ಆಹಾರ ಬೇರೆ ಇರುತ್ತೆ. ಬೇರೆ ಬೇರೆ ಸಸ್ಯ ಪ್ರಭೇದನ ತಿಂತಾ ಇರುತ್ತೆ. ಈಗ ಈ ಬಾಣಂತಿಯರಲ್ಲಿ ಅವ್ರಿಗೆ ಆರೈಕೆ ಮಾಡ್ತಾರೆ ನೋಡಿ, ತಾಯಂದಿರು, ಅಜ್ಜಿಯಂದಿರು. ಯಾಕೆ ಆರೈಕೆ ಮಾಡ್ತಾರೆ ಅಂದ್ರೆ ಆ ಬಾಣಂತಿಯರಿಗೆ ಬೇಕಾದಂತ ಆಹಾರ ಬೇರೆ ಇರುತ್ತೆ. ಇದೇ ತರ ಆನೆಗಳ ಪ್ರಪಂಚದಲ್ಲೂ ಇರುತ್ತೆ.
ಅದು ಗೊತ್ತಿಲ್ಲದ್ರೆ ನಾವು ಮಾವಿನ ಹಣ್ಣು ಹಾಕಿ ಅದಕ್ಕೆ ಹಲಸಿನ ಹಣ್ಣು ಹಾಕಿ ಕಬ್ಬು ಬೆಳೆಸಿ ಅಂತೆಲ್ಲ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತೀವಿ ನಾವು. ಅಂದ್ರೆ ಈ ಮನುಷ್ಯನ ಗ್ರಹಣ ಶಕ್ತಿ ನಾವೇನ್ ಪಂಚೇಂದ್ರಿಯಗಳ ಮೂಲಕ ಗ್ರಹಿಸ್ತೀವಿ, ಇದರ ಆಚೆಗೂ ಗ್ರಹಿಸೋದಕ್ಕೆ ಈ ಭೌತಿಕ ಪ್ರಪಂಚದಲ್ಲೇನೆ ತುಂಬಾ ವಿಚಾರಗಳಿದೆ ಅಂತ, ನಾವು ಗ್ರಹಿಸಲಾರದ ಅನೇಕ ವಿಚಾರಗಳಿದೆ ಅಂತ. ಖಂಡಿತ ಅನೇಕ ವಿಚಾರಗಳು. ಅವುಗಳನ್ನ ಅದನ್ನ ಪ್ರಾಣಿಗಳು ಗ್ರಹಿಸ್ತವೆ ಅಂತ. ಹೌದು, ನಮ್ಗೆ ಬಹುಶಃ ನಿಸರ್ಗದಲ್ಲಿ ಗೊತ್ತಿರೋದು ಕೇವಲ 1-2% ಮಾತ್ರ. ನಾವು ಜೀವನ ಎಲ್ಲ ಕಳೆದ್ರು 1% ಅರ್ಥ ಮಾಡ್ಕೊಂಡಿರ್ಬೋದು ಅಷ್ಟೇ. ಪ್ರತಿ ದಿವಸ ನಮ್ಗೇನೋ ಹೊಸದ್ ಕಲಿತಾ ಇರ್ತೀವಿ. ನಿಸರ್ಗದಲ್ಲಿ ವನ್ಯಜೀವಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗಿರ್ಬೋದು, ಚಿಟ್ಟೆಗಳ ಬಗ್ಗೆ ಇರ್ಬೋದು, ಮರಗಿಡಗಳ ಬಗ್ಗೆ ಆಗಿ, ಹಾಗಾಗಿ ಸಂಪೂರ್ಣವಾಗಿ ಕಲ್ತ್ಕೊಳಕ್ ಆಗೋದೂ ಇಲ್ಲ. ಆದ್ರೆ ಅದ್ರಲ್ಲಿರುವಂತ ಮುಖ್ಯವಾದ ಪಾಠ ಏನು ಅಂತ ಹೇಳಿದ್ರೆ, ಅವುಗಳಿಗೆ ರಕ್ಷಣೆ ಕೊಟ್ರೆ ಸಾಕು, ಅವುಗಳು ತಮ್ಮನ್ನ ತಾವು ರಕ್ಷಣೆ ನಾವು ಅವುಗಳನ್ನ ತೊಂದರೆ ಮಾಡದಿದ್ರೆ ಸಾಕಷ್ಟೇ. ನಾವು ಅವುಗಳ ಆವಾಸ ಸ್ಥಾನ ಉಳಿಸ್ಬೇಕು, ಅವುಗಳ ಆಹಾರನ ಅವುಗಳು ಉಳಿಸ್ಕೊಟ್ರೆ ಸಾಕು. ಅವುಗಳು